ವಿದ್ಯಾರ್ಥಿಗಳು ಕರ್ಕೊಂಡು ಬೆಂಗಳೂರಿಗೆ ಬಂದಿದ್ದೆ. ಎಲ್ಲಿಂದ ಎಲ್ಲಿಗೆ ನಾವು ನಡ್ಕೊಂಡೇ ಬಂದು ಒಂದು 2 ಕಿಲೋಮೀಟ್ರು ಅಲ್ಲಿ ಯೋಜನಾ ಸೇವಾ ಕ್ರೀಡಾ ಇಲಾಖೆಗೆ. ಅಲ್ಲಿಂದ ಅಲ್ಲಿವರೆಗೆ ಬರಬೇಕಾದ್ರೆ ಎಲ್ಲೆಲ್ಲಿ ಅಡ್ರೆಸ್ ಕೇಳಿದ್ರು ನನಗೆ ಕನ್ನಡದವ್ರು ಸಿಕ್ಕಿದ್ದು ಎಲ್ಲೋ ಒಬ್ಬರು ಆಟೋದವ್ರು ಯಾರನ್ನೋ ಹುಡಿಕೊಂಡು ಹೋಗಿ ಅಥವಾ ನಿಲ್ಲಿಸ್ಬಿಟ್ಟು ಕೇಳಿದ್ದೀನಿ. ಇನ್ನು ಕೆಲವು ಸರಿ ಯಾರನ್ನೇ ಕೇಳಿ ಯಾರು ಅಂದರೆ ಕನ್ನಡನೇ ಮಾತಾಡಲ್ರೋ ಕನ್ನಡನೇ ಬರಲ್ವೋ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗೋಯ್ತು ಅವತ್ತು. ಅಂದರೆ ಯಾವ ಮಟ್ಟಕ್ಕೆ ಸಾಕ್ತಾ ಇದೆ, ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಹೊರಗಡೆಯಿಂದ ಬಂದವ್ರೆ ಯಾರು ಎಲ್ಲರೂ ಬರಲಿ, ಯಾಕಂದರೆ ಇದು ಭಾರತ ದೇಶ, ನಮ್ಮದೊಂದು ಜಾತ್ಯತೀತ ರಾಷ್ಟ್ರ, ಯಾರು ಎಲ್ಲಿ ಬೇಕಾದರೂ ವಾಸ ಮಾಡ್ಬೋದು. ನಮ್ಮ ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಇದೆ. ಮಾಡವ ನಿಮ್ಮ ಮನೆಗೆ ಬಂದಮೇಲೆ ನಾನು ನೀವು ಹೇಳ್ದಂಗೆ ಯಾರ್ದು ಕಮಲ್ ಹಾಸನ್ ಅವರೊಂದು ಸಿನಿಮಾದಲ್ಲಿ ಒಂದು ಹಾಡು ಹೇಳೋರು ನೋಡಿ, ಕನ್ನಡ ನಾಡಿನಲ್ಲಿ ಕನ್ನಡ ಮಾತಾಡು, ನಿನ್ನ ಮನೆಯಲ್ಲಿ ನಿನ್ನ ಭಾಷೆ ಮಾತಾಡು. ಮನೇಲಿ ಏನಾದರೂ ಮಾತಾಡ್ಕೊಳ್ಳಿ, ಹೊರಗಡೆ ಬಂದಾಗ ವ್ಯಾವಹಾರಿಕ ಭಾಷೆ ಕನ್ನಡವೇ ಆಗಿರಬೇಕು. ಯಾಕಂದರೆ ಇಲ್ಲಿ ನಾವು ಅನ್ನ ತಿಂತಾ ಇದ್ದೀವಿ. ಈ ಕನ್ನಡಕ್ಕೆ ಇಲ್ಲಿ ಅನ್ನ ತಿಂದು ಇದಕ್ಕೆ ದ್ರೋಹ ಮಾಡೋರು ಎಲ್ಲಿಂದ ಎಲ್ಲಿಗೆ ನಮ್ಮ ಒಂದು ಮಾತು ಹೇಳ್ತಾರೆ, ಗಾದೆ ಮಾತು, ಉಂಡು ತಟ್ಟಾಗ ಉಚ್ಚೋಗ ನನ್ನ ಮಕ್ಕಳು ಅಂತ. ಅವರು ಯಾವತ್ತಿದ್ರು ಅದೇ ಕೆಲಸ ಮಾಡ್ತಾರೆ.